ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ಕಾಲೋನಿ, ಕುಕಟ್ಪಲ್ಲಿ. ಇವತ್ತು ಸ್ಟೇಪ್ಲರ್ ವಿಷಯದಲ್ಲಿ ಬಹಳ ಏನಂತೀವಿ ಕನ್ಫ್ಯೂಷನ್ಸ್ ಅನ್ನೋದು ತುಂಬ ಜನಕ್ಕಿರುತ್ತೆ. ಅಸಲಿಗೆ ಸ್ಟೇಪ್ಲರ್ಸ್ನಲ್ಲಿ ಯಾವುದು ಬೆಸ್ಟು, ಯಾವುದು ಚೆನ್ನಾಗಿರುತ್ತೆ, ಯಾವ ಪೇಷಂಟ್ಗೆ ಯಾವುದು ಸೆಟ್ ಆಗುತ್ತೆ ಅನ್ನೋದು ತುಂಬ ಕನ್ಫ್ಯೂಷನ್ ಸ್ಟೇಟಸ್ನಲ್ಲಿರ್ತಾರೆ. ಯಾಕಂದರೆ ಲೋಕಲ್ನಲ್ಲಿ ತುಂಬ ಲೋಕಲ್ ಚೈನೀಸ್ ಕಂಪ್ನಿದು ತುಂಬ ಬಂದಿದೆ. ಆದರೆ ನಾನು ಕಳೆದ 3 ವರ್ಷದಿಂದ ಮಾಡ್ತಿದ್ದೀನಿ ಈ ಸರ್ಜರೀಸ್ನ. ಆಲ್ಮೋಸ್ಟ್ ಆಲ್ 10,000 ಸರ್ಜರೀಸ್ ಕಂಪ್ಲೀಟ್ ಮಾಡಿದ್ದೀನಿ ಲಾಸ್ಟ್ ಮಂತ್ವರೆಗೆ. ಸೊ ಈ 10,000 ಸರ್ಜರೀಸ್ವರೆಗೆ ನಾನು ಫಸ್ಟ್ ಮಂತ್ ಏನಾಗಿತ್ತಂದರೆ ಒಂದು 3 ಇಯರ್ಸ್ ಬ್ಯಾಕ್ ನಾನು ಯಾವಾಗ ಇದನ್ನು ಸ್ಟಾರ್ಟ್ ಮಾಡಿದ್ದೋ, ಆಗ 3 ಇಯರ್ಸ್ ಬ್ಯಾಕ್ ನಾನು ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದಾಗ ನನಗೂ ಅದೇ ಸೇಮ್ ಕನ್ಫ್ಯೂಷನ್ ಇತ್ತು. ಯಾಕಂದರೆ ನಾವು ತರಿಸ್ಕೊಳ್ಳೋದೆಲ್ಲ ಇಂಪೋರ್ಟೆಡ್ ಸ್ಟೇಪ್ಲರ್ ಹೊರಗಿನಿಂದ, ಅಲ್ಲಿ ಅವ್ರಿಗೆ ಸೆಟ್ ಆಗೋ ರೀತಿಯಲ್ಲಿ ಇರುತ್ತೆ. ಆದರೆ ನಮ್ಮ ಹತ್ರ ಬಂದಾಗ ಚರ್ಮದಲ್ಲಿ ವ್ಯತ್ಯಾಸ ಇರ್ಬೋದು, ಇಲ್ಲಾಂದರೆ ಪಿನ್ಸ್ನಲ್ಲಿ ವ್ಯತ್ಯಾಸ ಆಗಿರ್ಬೋದು, ಇವೆಲ್ಲ ಈ ರೀತಿ ತುಂಬ ವ್ಯತ್ಯಾಸ ಬರ್ತಿತ್ತು. ಆದರೆ ಇನಿಷಿಯಲ್ ಸ್ಟೇಜ್ನಲ್ಲಿ ಫಸ್ಟಲ್ಲಿ ಅಸಲಿಗೆ ಸಿಲಿಕಾನ್ ರಿಂಗ್ ಅನ್ನೋದು ಇರ್ತಾನೆ ಇರಲಿಲ್ಲ. ಅದಲ್ಲದೆ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಪಿನ್ಸ್ ಅನ್ನೋದು ತುಂಬ ಅದರಲ್ಲೇ ಉಳಿದು ಹೋಗಿ ಮತ್ತೆ ತೆಗಿಯೋದಕ್ಕೆ ಪೇಷಂಟ್ ಪಿನ್ಸ್ ತೆಗ್ಸೋದಕ್ಕೆ ಮತ್ತೆ 2 ವೀಕ್ಸ್ ನಂತರ ನನ್ನ ಹತ್ರ ಬರಬೇಕಿತ್ತು. ಅದು ನನಗೆ ತುಂಬ ಕಾಡ್ತಿತ್ತು. ನಾವು ಇಷ್ಟು ಲೇಟೆಸ್ಟ್ ಆಗಿ ಇದನ್ನು ಮಾಡಿದ ನಂತರ ಕೂಡ ಮತ್ತೆ ಹೊಲಿಗೆ ತೆಗ್ಸೋ ರೀತಿಯಲ್ಲಿ ಪಿನ್ಸ್ ತೆಗಿಯೋಕ್ಕೆ ಬಂದರೆ ಏನು ಉಪಯೋಗ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಆಗ ನಾನು ಮ್ಯಾನುಫ್ಯಾಕ್ಚರರ್ಸ್ ಜೊತೆ ಮಾತಾಡಿ, ಅದು ಹಾಗಲ್ಲ, ಸಿಲಿಕಾನ್ ರಿಂಗ್ ಥರದ್ದು ಏನಾದರೂ ಇದ್ದರೆ, ಪಿನ್ಸ್ಗೂ ಚರ್ಮಕ್ಕೂ ಮಧ್ಯದಲ್ಲಿ ಏನಾದರೂ ತೆಳುವಾಗಿ ಮೆತ್ತುವಂಥದ್ದು ಅಳವಡಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಸ್ವತಃ ನಾನೇ ಓಡಾಡಿ ಅವರ ಜೊತೆ ಶೇರ್ ಮಾಡಿಕೊಂಡು, ನಮ್ಮ ಏಷ್ಯನ್ಸ್ಗೆ ಇಂಡಿಯನ್ಸ್ಗೆ ಹೇಗೆ ಸೆಟ್ ಆಗುತ್ತೆ, ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಪಿನ್ ಸೈಜಿಂದ ಹಿಡಿದು ಪಿನ್ಸ್ ಲೆಂತ್ವರೆಗೂ ಫಸ್ಟ್ ಆಫ್ ಆಲ್ ಅದರಲ್ಲಿ ತುಂಬ ಮಾರ್ಪಾಡು ಮಾಡಿದ ನಂತರ ನಾವು ಫೈನಲ್ ಆಗಿ ಒಂದು ಪ್ರಾಡಕ್ಟ್ನ ಹೊರತಂದಿದ್ದೀವಿ. ಅದೇ KSR ಸ್ಟೇಪ್ಲರ್ ಸರ್ಕಮ್ಸಿಷನ್. ಆದರೆ ಈ 3 ಇಯರ್ಸ್ನಲ್ಲಿ ಕೂಡ ನಾವು ನೋಡಿರೋ ಹಾಗೆ ಇಲ್ಲಿವರೆಗೂ ನಾವು ಬಳಸಿರೋದು ಸ್ಟೇಪ್ಲರ್ಸ್ ಅನ್ನೋದು ಒಂದು ಬೇಸಿಕ್ ಇಂಡಿಯನ್ಸ್ಗೆ ಸರಿ ಹೋಗುವಂಥದ್ದು ಬಳಸ್ತಿದ್ದೀವಿ. ಆನಂತರದಲ್ಲಿ ನಾವು ಈಗ ರೀಸೆಂಟಾಗಿ ನೋಡ್ತಿರೋದ್ರಲ್ಲಿ, ಈಗ ಕಳೆದ 1 ಇಯರ್ನಿಂದ ನನ್ನ ಹತ್ರ ಡಯಾಬಿಟಿಕ್ ಇರೋರು ಬಹಳ ಜನ ಬರ್ತಿದ್ದಾರೆ. ಡಯಾಬಿಟಿಕ್ ಪೇಷಂಟ್ಸ್ನಲ್ಲಿ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ, ಸ್ಕಿನ್ ಅನ್ನೋದು ಮಂದ ಆಗೋಗುತ್ತೆ. ಮುಂದೆ ಇರುವ ಚರ್ಮ ಏನಿದೆ ಆ ಚರ್ಮ ಮಂದ ಆಗೋಗಿ ಅಸಲಿಗೆ ಹಿಂದೆ ಹೋಗೋದಿಲ್ಲ. ನಾವು ಹಿಂದಕ್ಕೆ ಎಳೆಯೋಕ್ಕೆ ಪ್ರಯತ್ನಿಸಿದ್ರೆ ಕ್ರ್ಯಾಕ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಜಿಗುಟು ಪದಾರ್ಥ ಸೋರ್ತಾ ಇರುತ್ತೆ, ಚರ್ಮ ಮಂದ ಆಗೋಗುತ್ತೆ. ಇಂಥ ಕಷ್ಟಗಳು ಅನೇಕ ಕಾಣಿಸ್ಕೋಬಹುದು ಡಯಾಬಿಟಿಕ್ ಪೀಪಲ್ಸಲ್ಲಿ. ಇದನ್ನೇ ನಾವು ಬೆಲನಿಟಿಸ್ ಅಥವಾ ಬೆಲನೋಪಾಸಿಟಿಸ್ ಆರ್ BXO ಅಂತ ಕೂಡ ಕರಿತೀವಿ. ಸೊ ಇವರಿಗೆ ಶಾಶ್ವತ ಪರಿಹಾರ ಅಂದರೆ ಸರ್ಕಮ್ಸಿಷನ್. ಸೊ ಈ ಸರ್ಕಮ್ಸಿಷನ್ ಅವರಿಗೆ ಓಪನ್ನಲ್ಲಿ ಮಾಡಿಸ್ಕೊಳ್ಳೋದು ನರಕವಾಗಿರುತ್ತೆ. ಯಾಕಂದರೆ ಆ ಉಬ್ಬಿದ ಚರ್ಮದಿಂದ ಅದು ತುಂಬ ಬ್ಲೀಡಿಂಗ್ ಆಗ್ಬೋದು. ಸೊ ಅವರಿಗೆ ಈ ಸರ್ಕಮ್ಸಿಷನ್ ಸ್ಟೇಪ್ಲರ್ಸ್ ಅನ್ನೋದು ಒಂದು ವರ ಅಂತಲೇ ಹೇಳ್ಬೋದು. ಆದರೆ ಸ್ಟಾರ್ಟಿಂಗ್ನಲ್ಲಿ 1 ಇಯರ್ 2 ಇಯರ್ನಲ್ಲಿ ನಾವು ಮಾಡೋ ಸ್ಟೇಪ್ಲರ್ನಲ್ಲಿ ಚರ್ಮ ಮಂದವಾಗಿರೋದ್ರಿಂದ ಕೆಲವು ಸಾರಿ ಪಿನ್ ಸರಿಯಾಗಿ ಬೀಳದೆ ಇರುವಂಥದ್ದು, ಬ್ಲೇಡ್ ಕಟ್ ಮಾಡದೆ ಇರುವಂಥದ್ದು, ಇಂಥವೆಲ್ಲ ನೋಡ್ತಿರ್ತೀವಿ. ಆಗ ಮತ್ತೆ ನಾವು ಡಿಸ್ಕಷನ್ ಮಾಡಿಕೊಂಡು ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅನ್ನೋ ದಿಕ್ಕಿನಲ್ಲಿ ಆಲೋಚನೆ ಮಾಡಿದಾಗ, ಜೊತೆಗೆ ಬಹಳ ಜನ ಪೇಷಂಟ್ಸ್ ನಮಗೆ ಕಂಪ್ಲೇಂಟ್ ಮಾಡಿದ್ದು ಏನಂದರೆ, ಸರ್ಕಮ್ಸಿಷನ್ ಮಾಡಿಸ್ಕೊಂಡ ಮೇಲೆ 1 or 2 ಡೇಸ್ನಲ್ಲಿ ಚೆನ್ನಾಗಿರ್ತಿತ್ತು. ಸ್ವಲ್ಪ ಆ ರಿಂಗ್ ಬಿದ್ದೋಗೋ ಸಮಯದಲ್ಲಿ ಆ ರಿಂಗ್ ನಮಗೆ ಚುಚ್ಕೊಳ್ಳುತ್ತೆ, ಪಕ್ಕದಲ್ಲಿರೋ ಚರ್ಮಕ್ಕೆ ಗ್ಲ್ಯಾನ್ಸ್ಗೆ ಚುಚ್ಕೊಳ್ಳೋಂಥದ್ದು, ಪ್ಲಸ್ ಆ ರಿಂಗ್ ಮೇಲೆ ಚರ್ಮ ಅನ್ನೋದು ಓವರ್ಲ್ಯಾಪ್ ಆಗೋಗಿ ಆ್ಯಂಡ್ ಆ ರಿಂಗ್ ಚುಚ್ಕೊಳ್ಳೋಂಥದ್ದು, ಈ ಥರದ್ದೆಲ್ಲ ಆಗೋದ್ರ ಬಗ್ಗೆ ಬಹಳ ಜನ ನನಗೆ ಹೇಳ್ತಿದ್ರು. ಅದರಿಂದ ಬಹಳ ಜನಕ್ಕೆ ಡಿಸ್ಕಂಫರ್ಟ್ ಅನ್ನೋದು ಫೀಲ್ ಆಗ್ತಿದ್ದೀವಿ ಸರ್ ಅಂತ ಬಹಳ ಜನ ನನ್ನ ಹತ್ರ ಫೀಡ್ಬ್ಯಾಕ್ ಕೊಟ್ಟರು. ಈ ಫೀಡ್ಬ್ಯಾಕ್ ತೊಗೊಂಡ ನಂತರ ನಮಗೆ ಇನ್ನೊಂದು ಆಲೋಚನೆ ಏನು ಬಂತಂದರೆ, ನಾವೀಗ ಏನು ಬಳಸ್ತಾ ಇದ್ದೀವಿ, ಈ ಸಿಲಿಕಾನ್ ರಿಂಗ್ ಏನಿದೆ ಅದು ಅದಕ್ಕಿಂತ ಇನ್ನೂ ತೆಳುವಾಗಿ ರಬ್ಬರ್ನಂಥ ಮೆಟೀರಿಯಲಿಂದ ತಯಾರಿಸಾಗಿರೋದ್ರಿಂದ ಇನ್ನೂ ಫ್ರೀ ಆಗಿರುತ್ತೆ, ಇನ್ನೂ ಸ್ಮೂತ್ ಆಗಿರುತ್ತೆ. ಅದು ಯಾವುದೇ ರೀತಿಯಾಗಿ ಹರ್ಟ್ ಮಾಡಲ್ವಲ್ಲ, ಗ್ಲ್ಯಾನ್ಸ್ನ ಆಗಲಿ ಪಕ್ಕದಲ್ಲಿರೋ ಚರ್ಮ ಆಗಲಿ ಯಾವುದೇ ರೀತಿ ಮಾಡಲ್ಲ ಅನ್ನೋ ಉದ್ದೇಶದಿಂದ ಮತ್ತೆ ರಿಪೀಟೆಡ್ ಆಗಿ ಅವರ ಜೊತೆ ಮಾತನಾಡಿದ ನಂತರ ನಾವೊಂದು ಫೈನಲ್ ಒಂದು ಸ್ಟೇಪ್ಲರ್ನ ನಾವು ಮಾರ್ಕೆಟಿಗೆ ಪರಿಚಯಿಸಿದ್ದೀವಿ. ಅದೇ ಈ KSR ಗೋಲ್ಡ್ ಸ್ಟೇಪ್ಲರ್ ಆಗಿದೆ. ಈ ಗೋಲ್ಡ್ ಸ್ಟೇಪ್ಲರ್ನಲ್ಲಿರೋ ಪ್ರತ್ಯೇಕತೆ ಏನಂದರೆ, ಇವತ್ತು ನಾನು ಅದನ್ನು ತೋರಿಸ್ತೀನಿ ನಿಮಗೆ. ದೀಸ್ ಆರ್ ನಾರ್ಮಲ್ ಸ್ಟೇಪ್ಲರ್ ಅಂತೀವಿ. ಈ ನಾರ್ಮಲ್ ಸ್ಟೇಪ್ಲರ್ ಅನ್ನೋದು ಹೀಗೆ ವೈಟ್ ಕಲರ್ನಲ್ಲಿರುತ್ತೆ, ಆರೆಂಜ್ ಗ್ಯಾಪ್ ಅನ್ನೋದು ಇರುತ್ತೆ. ಸೊ ನಾವು ಇದನ್ನು ಓಪನ್ ಮಾಡಿದ್ರೆ ಇದರಲ್ಲಿ ಒಂದು ಟೈ ಇರುತ್ತೆ. ಒರಿಜಿನಲ್ KSR ಸ್ಟೇಪ್ಲರ್ ನೋಡಿ ಇದು. ಈ ಒರಿಜಿನಲ್ KSR ಸ್ಟೇಪ್ಲರ್ನಲ್ಲಿ ಇಲ್ಲಿ KSR ರಿಜಿಸ್ಟರ್ಡ್ ಮಾರ್ಕ್ ಮತ್ತು ಲೈಸೆನ್ಸ್ ನಂಬರ್ ಇರುತ್ತೆ. ಆದರೆ ಈ ಒರಿಜಿನಲ್ KSR ಸ್ಟೇಪ್ಲರ್ನಲ್ಲಿ ಈ ರೀತಿಯಾಗಿ 3 ಪಾರ್ಟ್ಸ್ ಇರುತ್ತೆ. ಈ 3 ಪಾರ್ಟ್ಸ್ನಲ್ಲಿ ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಯಾವಾಗ ನಾವು ಓಪನ್ ಮಾಡ್ತೀವೋ ಇದರಲ್ಲಿ ನಮಗೆ ಒಂದು ಸಣ್ಣದಾದ ಯೆಲ್ಲೋ ಕಲರ್ ರಿಂಗ್ ಕಂಡು ಬರುತ್ತೆ. ಓಕೆ, ಈ ಯೆಲ್ಲೋ ರಿಂಗ್ನ ನಾವು ಸಿಲಿಕಾನ್ ರಿಂಗ್ ಅಂತೀವಿ. ನಾವು ತೋರಿಸ್ತಿರೋ ಈ ಸಿಲಿಕಾನ್ ರಿಂಗ್ ಏನಿದೆ ಇದು ಪಿನ್ಸ್ಗೂ ಚರ್ಮಕ್ಕೂ ಮಧ್ಯದಲ್ಲಿರುತ್ತೆ.
ಹಾಗಾಗಿ ಒಂದ್ಸತಿ ಈ ರಿಂಗ್ ಬಿದ್ದೋಗೋದ್ರಿಂದ ಆಟೋಮೆಟಿಕ್ ಆಗಿ ಪಿನ್ಸ್ ಕೂಡ ಬಿದ್ದೋಗುತ್ತೆ. ಅದು ಕಾನ್ಸೆಪ್ಟ್. ಇದು ಸ್ಟಾರ್ಟಿಂಗ್ನಲ್ಲಿ ಇರಲಿಲ್ಲ. ನಾವು ರಿಪೀಟೆಡ್ ಡಿಸ್ಕಷನ್ ಮಾಡಿದ ನಂತರ, ನಾವು ಇದನ್ನು ಹೇಳಿದ ನಂತರ ಇಡೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾನೀಗ ರಿಂಗ್ಸ್ ತೆಗೆಸಿದ ನಂತರದಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ ಪಿನ್ಸ್ ಅನ್ನೋದು ಇಲ್ಲಿಂದ ಫೈರ್ ಆಗಿರುತ್ತೆ. ಈಗ ನಾವು ಈ ರಿಂಗ್ ತೆಗೆದ್ರೆ ಇಲ್ಲಿ ನೀವು ಗಮನಿಸ್ಬೋದು, ಜಸ್ಟ್ ಒಂದು ಸಣ್ಣ ದಾರದ ಥರ ಇರುತ್ತೆ. ಬಟ್ ಪೇಷಂಟ್ ಜೊತೆ ರಿಪೀಟೆಡ್ ಆಗಿ ನಾವು ಯಾವಾಗ ಮಾತಾಡಿ ಫೀಡ್ಬ್ಯಾಕ್ ತಗೊಂಡ ನಂತರದಲ್ಲಿ ಈ ರಿಂಗ್ ಕೂಡ ಅವರಿಗೆ ಸ್ವಲ್ಪ ಹರ್ಟ್ ಮಾಡುತ್ತೆ ಅನ್ನೋದು ತಿಳಿದು ಬಂತು. ತಿಳ್ಕೊಂಡಾಗ ಮತ್ತೆ ಅವರ ಜೊತೆ ಮಾತಾಡಿ ಮ್ಯಾನುಫ್ಯಾಕ್ಚರರ್ಸ್ ಜೊತೆ ಹೇಗೆ ಮಾಡಿದರೆ ಸರಿ ಹೋಗುತ್ತೆ ಅನ್ನೋದನ್ನು ಆಲ್ಮೋಸ್ಟ್ ಆಲ್ 6 months ಅವರ ಜೊತೆ ಡಿಸ್ಕಷನ್ ಮಾಡಿದ ನಂತರದಲ್ಲಿ ಅವರಿಗೆ ನನಗೊಂದು ಸೊಲ್ಯೂಷನ್ ಕೊಟ್ಟರು. ಅದೇ ಈ ಗೋಲ್ಡ್ ಸ್ಟೇಪ್ಲರ್ಸ್. ಈ ಗೋಲ್ಡ್ ಸ್ಟೇಪ್ಲರ್ಸ್ನಲ್ಲಿ ಈ ರೀತಿಯಾಗಿರುತ್ತೆ. ಇದು ಸಿಲಿಕಾನ್ ರಿಂಗ್. ಇದರಲ್ಲಿರೋ ಸಿಲಿಕಾನ್ ರಿಂಗ್ ನೋಡಿದ್ದೀರಲ್ಲ, ಇದಕ್ಕೂ ಮುಂಚೆ ನೋಡಿದ ಸಿಲಿಕಾನ್ ರಿಂಗ್ ಕೂಡ ಈ ರೀತಿಯಾಗಿ ಸಣ್ಣದಾಗಿರುತ್ತೆ. ಓನ್ಲಿ ಪಿನ್ಸ್ ಮೇಲ್ನೇ ಇರ್ತಿತ್ತು. ಈಗ ಬಂದಿರೋ ಸಿಲಿಕಾನ್ ರಿಂಗ್ ಏನಿದೆ, ಈ ರೀತಿಯಾಗಿ ದೊಡ್ಡದಾಗಿ ಒಂದು ರಬ್ಬರ್ ರೀತಿಯಾಗಿ, ಅಸಲಿಗೆ ಯಾವುದೇ ರೀತಿಯಾದ ಮುಟ್ಕೊಂಡು ಫೀಲಿಂಗ್ ಕೂಡ ಇಲ್ಲದೆ ಇರೋ ಒಂದು ಬಟ್ಟೆ ತುಂಡಿನ ರೀತಿಯಾಗಿ, ತೆಳುವಾದ ಬಟ್ಟೆ ರೀತಿಯಾಗಿರುತ್ತೆ. ಇಲ್ಲಿ ಏನು ಕಾಣಿಸ್ತಿದೆ ಅನ್ನೋದನ್ನು ತೋರಿಸ್ತೀನಿ. ನೀವು ಇದನ್ನು ಗಮನಿಸ್ಬೋದು. ಈ ಸಿಲಿಕಾನ್ ರಿಂಗ್ ಏನಿದೆಯೋ ಇದೇ ಸ್ಪೆಷಾಲಿಟಿ. ಇದನ್ನೇ ನಾವು ಗೋಲ್ಡ್ ಸ್ಟೇಪ್ಲರ್ ಅಂತೀವಿ. ಈ ಗೋಲ್ಡ್ ಸ್ಟೇಪ್ಲರ್ಸ್ನಲ್ಲಿರುವ ಮುಖ್ಯವಾದ ಪ್ರತ್ಯೇಕತೆ ಏನಂದರೆ ಸಿಲಿಕಾನ್ ರಿಂಗ್. ಈ ಸಿಲಿಕಾನ್ ರಿಂಗ್ ಹಾಕಿದ ನಂತರದಲ್ಲಿ ನಾನು ಪೇಷಂಟ್ಸ್ ಜೊತೆ, ಬಹಳ ಜನರ ಜೊತೆ ನಾನು ಫೀಡ್ಬ್ಯಾಕ್ ತೊಗೊಂಡಿದ್ದೀನಿ. ಯಾವುದೇ ರೀತಿ ಹರ್ಟ್ ಇರೋದಿಲ್ಲ. ಅಸಲಿಗೆ ಪಿನ್ಸ್ ಹಾಕಿದ್ದೀವಿ, ಅಸಲಿಗೆ ಈ ಸಿಲಿಕಾನ್ ರಿಂಗ್ ಇದೆಯಾ ಅನ್ನುವಷ್ಟು ಫೀಲಿಂಗ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಹರ್ಟ್ ಇರಲ್ಲ, ಯಾವುದೇ ರೀತಿ ಪೇಯ್ನ್ ಇರಲ್ಲ. ಅಸಲಿಗೆ ಇದು ಉದುರೋಗೋವರೆಗೂ ಸಿಲಿಕಾನ್ ರಿಂಗ್ ಅನ್ನೋದು ಬಾಡಿಗೆ ಟಚ್ ಆಗಿದೆಯಾ ಅನ್ನೋದೇ ಗೊತ್ತಿರಲ್ಲ. ಇಲ್ಲಿನ ಪಿನ್ಸ್ ನೀವು ಗಮನಿಸ್ಬೋದು, ಇಲ್ಲಿರೋ ಪಿನ್ಸ್ನ ಕೂಡ ಗಮನಿಸ್ಬೋದು. ಇಲ್ಲಿರೋ ಪಿನ್ಸ್ ಏನಿದೆಯೋ ಅದು ಸರ್ಕ್ಯುಲರ್ ಆಗಿರುತ್ತೆ. ಅದೇ ಇಲ್ಲಿರುವ ಪಿನ್ಸ್ ಆದರೆ ನಿಮಗೆ ಒಂದರ ಪಕ್ಕದಲ್ಲಿ ಒಂದು ಅಲ್ಲದೆ ಸ್ವಲ್ಪ ಏರುಪೇರಾಗಿರೋದ್ರಿಂದ ಇದರಿಂದ ಯಾವುದೇ ರೀತಿಯಾದ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರಲ್ಲ. ಯಾವುದೇ ರೀತಿಯಾದ ಬ್ಲೀಡಿಂಗ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಈ ಪಿನ್ಸ್ ಹೀಗಿರೋದ್ರಿಂದ ಸಿಲಿಕಾನ್ ರಿಂಗ್ನ ಕೂಡ ಕರೆಕ್ಟಾಗಿ ಹೋಲ್ಡ್ ಮಾಡಿ ಇಟ್ಟಿರುತ್ತೆ. ಅಷ್ಟೇ ಅಲ್ಲದೆ ಈ ಸಿಲಿಕಾನ್ ರಿಂಗ್ ಇರೋದ್ರಿಂದ ಪಿನ್ಸ್ ಕೂಡ ತುಂಬ ಫಾಸ್ಟಾಗಿ ಉದುರೋಗುತ್ತೆ. ಪ್ಲಸ್ ಪೇಯ್ನ್ ಅನ್ನೋದಿರಲ್ಲ, ಬ್ಲೀಡಿಂಗ್ ಇರಲ್ಲ, ಏನೂ ಇರಲ್ಲ. ಸೊ ಯಾರಿಗೆ ಯೂಸ್ ಮಾಡ್ಬೋದು? ಯಾವ ಪೇಷಂಟ್ಗಾದರೂ ಯೂಸ್ ಮಾಡ್ಬೋದು. ಕೇವಲ ಡಯಾಬಿಟಿಕ್ಸ್ನವ್ರಿಗೆ ಮಾತ್ರ ಅಲ್ಲ, ಯಾವ ಪೇಷಂಟ್ಗಾದರೂ ಗೋಲ್ಡ್ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿರೋ ಕಟ್ಟಿಂಗ್ ಮೆಕ್ಯಾನಿಸಮ್ ನೋಡಿದ್ರು, ಪಿನ್ಸ್ ಮೆಕ್ಯಾನಿಸಮ್ ನೋಡಿದ್ರು, ಈ ಮಾಮೂಲಿ ಸ್ಟೇಪ್ಲರ್ಸ್ ಜೊತೆ ಹೋಲಿಸಿದ್ರೆ 100 times ಅಡ್ವಾಂಟೇಜಸ್ ಆಗಿರುತ್ತೆ. ಹಾಗಾಗಿ ನಾವು ಇದನ್ನು ಸೆಕೆಂಡ್ ಜನ್ರೇಷನ್ ಅಂತ ಕರಿತೀವಿ. ಸೆಕೆಂಡ್ ಜನ್ರೇಷನ್ ಸ್ಟೇಪ್ಲರ್ಸ್ ಅಂತೀವಿ. ಇದರಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಒಂದು ಚಿಕ್ಕ ಹೋಲ್, ವಿಂಡೋ ಅಂತೀವಿ. ಈ ವಿಂಡೋನಲ್ಲಿ ನಾವೇನಂದರೆ ನಮ್ಮ ಪೆನಿಸ್ ಇಟ್ಟು ನಾವು ಟೈ ಮಾಡ್ತೀವೋ ಅದನ್ನು ನಾವು ಕೂಡ ನೋಡ್ಬೋದು. ಕರೆಕ್ಟಾಗಿ ಇಟ್ಟಿದ್ದೀವಾ ಇಲ್ವಾ, ಸೈಜ್ ಅಪ್ರೋಪ್ರಿಯೇಟ್ ಆಗಿದೆಯಾ ಇಲ್ವಾ, ಎಷ್ಟು ಇಡ್ತಿದ್ದೀವಿ ಅನ್ನೋದನ್ನು ಈ ವಿಂಡೋದಲ್ಲಿ ಕಾಣಿಸ್ತಿರುತ್ತೆ. ಆದರೆ ಇದರಲ್ಲಿ ಕಾಣಿಸೋದಿಲ್ಲ. ಹಾಗಾಗಿ ಇದರಲ್ಲಿ ಮಾಡೋ ಡಾಕ್ಟರ್ಸ್ಗೆ ಆಗಲಿ ಪೇಷಂಟ್ಗೆ ಆಗಲಿ ಯಾವುದೇ ರೀತಿಯಾದ ಅಡ್ವಾಂಟೇಜಸ್ ಏನು ಸಿಗೋದಿಲ್ಲ. ಯಾಕಂದರೆ ಆ ಸ್ಕಿನ್ ನೋಡಿದ್ರು ನೋಡದೇ ಇದ್ದರೂ ನಾವು ಎಲ್ಲಿಗೆ ಟೈಟ್ ಮಾಡಬೇಕು ಅನ್ನೋದನ್ನು ಆ್ಯಸ್ ಎ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸ್ ಆಗಿರೋದ್ರಿಂದ ನಮಗೊಂದು ಐಡಿಯಾ ಇರುತ್ತೆ. ಸೊ ಇದನ್ನು ನೋಡಿ ಟೈ ಮಾಡಬೇಕು, ಹೀಗೆ ನೋಡಿ ನಾವು ಫಿಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಒಂದು ಅಡ್ವಾಂಟೇಜ್. ನಾವು ಬಿಗಿನರ್ಸ್ಗೆ, ಈಗೀಗ ಸರ್ಕಮ್ಸಿಷನ್ ಸ್ಟಾರ್ಟ್ ಮಾಡಿರೋ ಬಿಗಿನರ್ಸ್ಗೆ ಇದೊಂದು ಅಡ್ವಾಂಟೇಜ್ ಆಗಿರುತ್ತೆ. ಅದಲ್ಲದೆ ಇದರಲ್ಲಿರೋ ಪಿನ್ಸ್ ಆಗಲಿ, ಈ ಸಿಲಿಕಾನ್ ರಿಂಗ್ ಆಗಲಿ, ಈ ಗೋಲ್ಡ್ನಲ್ಲಿ ಪ್ರತ್ಯೇಕತೆ ಇರುತ್ತೆ. ಸೊ ಇದನ್ನು ಯಾರು ಬೇಕಾದರೂ ಬಳಸ್ಬೋದು. ಎನಿ ಏಜ್ ಗ್ರೂಪ್ನವರು ಕೂಡ ಬಳಸ್ಬೋದು. ಸ್ವಲ್ಪ ಡಯಾಬಿಟಿಸ್ ಇರೋರು ಕಾಣಿಸಿದ್ರೆ ಇನ್ನೂ ಅಡ್ವಾಂಟೇಜ್ ಇರುತ್ತೆ. ಯಾಕಂದರೆ ಅದರಲ್ಲಿರೋ ಚರ್ಮ ಗಟ್ಟಿ ಇರೋದ್ರಿಂದ ಇದರಲ್ಲಿರೋ ಬ್ಲೇಡ್ಸ್ ಆಗಲಿ ಪಿನ್ಸ್ ಆಗಲಿ ಇನ್ನೂ ಸ್ವಲ್ಪ ಕ್ವಾಲಿಟಿ ಆಗಿರುತ್ತೆ. ಸೊ ಡಯಾಬಿಟಿಸ್ ಇರೋರಿಗೆ ಉಪಯೋಗಿಸ್ಬೋದು. ಮೂರನೇ ವಿಧಾನದಲ್ಲಿ, ಮೂರನೆಯ ರೀತಿಯ ಸ್ಟೇಪ್ಲರ್ಸ್, ಇದು ಕೂಡ ಆಲ್ಮೋಸ್ಟ್ ಆಲ್ ಸೆಕೆಂಡ್ ವರ್ಷನ್ ರೀತಿಯಲ್ಲಿರುತ್ತೆ. ನಮ್ಮ ಈ ಸ್ಟೇಪ್ಲರ್ ಜೊತೆ ಹೋಲಿಸಿದ್ರೆ ಇದು ಸೆಕೆಂಡ್ ವರ್ಷನ್ ಅನ್ಬೋದು. ಸ್ವಲ್ಪ ಅಡ್ವಾಂಟೇಜಸ್ ಆಗಿರುತ್ತೆ. ಇದರಲ್ಲಿ ಬಳಸಿರೋ ಈ ಸಿಲಿಕಾನ್ ರಿಂಗ್ ಆಲ್ಮೋಸ್ಟ್ ಆಲ್ ಇದ್ರ ಆಗಿರುತ್ತೆ. ನೀವು ಗಮನಿಸ್ಬೋದು ಈಗ ಈ ಸಿಲಿಕಾನ್ ರಿಂಗ್. ಆ್ಯಂಡ್ ಈ ಸಿಲಿಕಾನ್ ರಿಂಗ್ ನೋಡಿದ್ರೆ ಸೈಜ್ನಲ್ಲಿ ದೊಡ್ಡದಾಗಿದೆ. ಅಷ್ಟೇ ಅಲ್ಲದೆ ಇದಕ್ಕೆ ಹೋಲಿಸಿದ್ರೆ ಇದಿನ್ನೂ ಮೆತ್ತಗಿರುತ್ತೆ, ಸಣ್ಣಗೆ ಮೆತ್ತಗಿರುತ್ತೆ. ಸೊ ನಾನು ಏನೇ ಹೇಳೋದಂದರೆ ಈ ಸಿಲಿಕಾನ್ ರಿಂಗ್ ಕ್ವಾಲಿಟಿ ಆ್ಯಂಡ್ ಈ ಪಿನ್ಸ್ ಕ್ವಾಲಿಟಿನ ನೋಡಿನೇ ನಮಗೆ ಸರ್ಕಮ್ಸಿಷನ್ ಸ್ಟೇಪ್ಲರ್ಸ್ ಯಾವುದು ಬೆಸ್ಟ್ ಅನ್ನೋದನ್ನು ಹೇಳೋಕ್ಕಾಗುತ್ತೆ. 10,000 ಸರ್ಜರೀಸ್ ಮಾಡಿದ ನಂತರದಲ್ಲಿ ಹೇಗೆ ಮಾಡಿದರೆ ಚೆನ್ನಾಗಿರುತ್ತೆ, ಇನ್ನೂ ಇಂಪ್ರೂವ್ಮೆಂಟ್ಸ್ ಏನು ಮಾಡ್ಬೋದು ಪೇಷಂಟ್ನಲ್ಲಿ ಅನ್ನೋ ಉದ್ದೇಶದಿಂದ ಅವರ ಜೊತೆ ರಿಪೀಟೆಡ್ ಆಗಿ ಡಿಸ್ಕಷನ್ ಮಾಡಿದ ನಂತರದಲ್ಲಿ ಈ ರೀತಿಯಾಗಿ ಸಿಲಿಕಾನ್ ರಿಂಗ್ನ ಅಪ್ಗ್ರೇಡ್ ಮಾಡಿದ್ದೀವಿ.
ಹಾಗಾಗಿ ಈ ಒಂದು ಸಿಲಿಕಾನ್ ರಿಂಗ್ ಅಪ್ಗ್ರೇಡ್ ಮಾಡೋದು ಮಾತ್ರ ಅಲ್ಲದೆ ಇದರಲ್ಲಿರೋ ಕ್ವಾಲಿಟಿ ಆಫ್ ಪಿನ್ಸ್ನ ಅಪ್ಗ್ರೇಡ್ ಮಾಡಿದ್ದೀವಿ, ಸೈಜ್ನ, ಈ ಬೆಲ್ ಸೈಜ್ನ ಅಪ್ಗ್ರೇಡ್ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಇದನ್ನು ಕೂಡ, ಯಾಕಂದರೆ ಇದು ಪ್ರೆಸ್ ಮಾಡುವಾಗ ಕರೆಕ್ಟಾಗಿ ಪ್ರೆಸ್ ಮಾಡಲಿಲ್ಲ ಅಂದರೆ ಒಂದು ಸೈಡ್ ಕಟ್ ಆಗುತ್ತೆ, ಇನ್ನೊಂದು ಸತಿ ಕಟ್ ಆಗಲ್ಲ. ಸೊ ಈ ರೀತಿಯಾಗಿ ಒಟ್ಟು ಎಷ್ಟು ಅಪ್ಗ್ರೇಡೇಷನ್ ತಂದ ನಂತರದಲ್ಲಿ ನಾವು ಇದನ್ನು ಸೆಕೆಂಡ್ ಜನ್ರೇಷನ್ ಅನ್ನೋದನ್ನು ನಾವು ತಯಾರಿಸಿದ್ದೀವಿ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ. ಸೊ ಇದಕ್ಕೆ ಪ್ರತ್ಯೇಕವಾಗಿ ಯಾರಿಗಾದರೂ ಸೆಕೆಂಡ್ ಜನ್ರೇಷನ್ ಸ್ಟೇಪ್ಲರ್ಸ್ ಬೇಕಿದ್ದರೆ, ಗೋಲ್ಡ್ ಸ್ಟೇಪ್ಲರ್ಸ್ ಬೇಕಿದ್ದರೆ ನೀವು ಸೆಪರೇಟಾಗಿ ಕೇಳಬೇಕಾಗುತ್ತೆ, ನಮಗೆ ಗೋಲ್ಡ್ ಬೇಕು ಅನ್ನೋದನ್ನು ಕೇಳಬೇಕಾಗುತ್ತೆ. ಸೊ ಈ ರೀತಿಯಾಗಿ ಈ ಸಿಲಿಕಾನ್ ರಿಂಗ್ ಅನ್ನೋದು ಅಡ್ವಾಂಟೇಜ್ ಆಗಿರುತ್ತೆ. ಒಂದು ವೇಳೆ ನೀವೇನಾದರೂ ಅಂದ್ಕೊಂಡ್ರೆ ಈ ಸಿಲಿಕಾನ್ ರಿಂಗ್ ಒಂದೇ ಅಡ್ವಾಂಟೇಜ್ ಅಂದ್ಕೊಳ್ಳೋದಾದರೆ, ಒನ್ಸ್ 10 days ಆದ ನಂತರದಲ್ಲಿ, ಒಂದು 10 days ಆದ ನಂತರದಲ್ಲಿ ಸಿಲಿಕಾನ್ ರಿಂಗ್ ಉದುರು ಹೋಗುತ್ತೆ. ಇದರಲ್ಲಿ ಮಾಡಿದರೂ ಔಟ್ಪುಟ್ ಏನಿರುತ್ತೆ ಅಂದರೆ ಕಾಸ್ಮೆಟಿಕ್ ಆಗಿರ್ಬೋದು, ಇಲ್ಲಾಂದರೆ ಫ್ಯೂಚರ್ನಲ್ಲಿ ನೋಡೋದಕ್ಕಾಗಿರ್ಬೋದು, ಅಥವಾ ಯಾವುದೇ ರೀತಿಯಾಗಿ ನೋಡಿದ್ರು ಈ ಸಿಲಿಕಾನ್ ರಿಂಗ್ ಏನಿದೆ ಇದು ಓನ್ಲಿ 10 days ಅಷ್ಟೇ. ಪಿನ್ಸ್ ಬಿದ್ದು ಹೋಗೋವರೆಗೂ ನಮಗೆ ಈ ಸಿಲಿಕಾನ್ ರಿಂಗ್, ಒಂದು ಸಿಲಿಕಾನ್ ರಿಂಗ್ ಬಿದ್ದ ಮೇಲೆ ಎಲ್ಲ ಸ್ಟೇಪ್ಲರ್ಸ್ ಒಂದೇ. ಸೊ ಇದು ನಮ್ಮ ಚಾಯ್ಸ್ ಆಗಿರುತ್ತೆ, ನಮಗೆ ನಾರ್ಮಲ್ ಮಾಡಬೇಕಾ, ಗೋಲ್ಡ್ ಮಾಡಬೇಕಾ, ಯಾವುದರಲ್ಲಿ ಮಾಡಬೇಕು ಅನ್ನೋದು ಪೇಷಂಟ್ ಚಾಯ್ಸ್ ಆಗಿರುತ್ತೆ. ಏನಂದರೆ ನಾವು ಈ 10 ದಿನಗಳಲ್ಲಿ ಕ್ವಾಲಿಟಿ ಆಫ್ ಲೈಫ್ ಹೇಗೆ ಲೀಡ್ ಮಾಡಬೇಕು, ಈ 10 ದಿನಗಳು ಕೂಡ ನನಗೆ ಸ್ವಲ್ಪ ಕೂಡ ಪೇಯ್ನ್ ಬರಬಾರ್ದು, ನನಗೆ ಅಸಲಿಗೆ ಬ್ಲೀಡಿಂಗ್ ಇರಬಾರ್ದು, ಚೆನ್ನಾಗಿರಬೇಕು ಅನ್ನೋದಾಗಿದ್ದರೆ ಯು ಕ್ಯಾನ್ ಗೋ ಫಾರ್ ಗೋಲ್ಡ್ ಆಪ್ಷನ್. ಸೊ ಈ ರೀತಿಯಾಗಿ ಈ ಸಿಲಿಕಾನ್ ರಿಂಗ್ ಏನಿದೆ ಇದನ್ನು ನಾವು ಅಪ್ಗ್ರೇಡ್ ಮಾಡಿ ಹೊಸ ಸಿಲಿಕಾನ್ ರಿಂಗ್ ತಂದಿದ್ದೀವಿ. ನೀವು ನಮ್ಮ ಹತ್ರ ಸರ್ಕಮ್ಸಿಷನ್ ಮಾಡಿಸ್ಕೊಳ್ಳೋಕ್ಕೆ ಬಂದಾಗ ಡೆಫಿನೆಟ್ ಆಗಿ ನಿಮ್ಗೆ ಏನಾದರೂ ಗೋಲ್ಡ್ ಬೇಕು ಅನ್ನೋದಾಗಿದ್ದರೆ ಸಪ್ರೇಟಾಗಿ ಕೇಳಬೇಕಾಗುತ್ತೆ. ಇಲ್ಲದಿದ್ದರೆ ನಾವು ರೊಟೀನಾಗಿ ಎಲ್ರಿಗೂ ಇದನ್ನು ಬಳಸ್ತೀವಿ. ಹಾಗಾಗಿ ವ್ಯೂವರ್ಸ್ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ನನಗೆ ನೀವು ವ್ಲಾಗ್ನಲ್ಲಿ ಕೇಳ್ಬೋದು. ಮಾಮೂಲಿಯಾಗಿ ಯೂಟ್ಯೂಬ್ನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ಲಾರಿಟಿ ಕೊಡ್ತೀನಿ. ಸೊ ಯಾವುದೇ ರೀತಿ ಪರಿಸ್ಥಿತಿಯಲ್ಲೂ ಈ ಲೋಕಲ್ ಬ್ರ್ಯಾಂಡ್ನಲ್ಲಿ ಮಾಡಿಸ್ಕೊಳ್ಳೋದು ಅಥವಾ ಪರ್ಫೆಕ್ಟ್ ಹ್ಯಾಂಡ್ಸ್ ಇಲ್ಲದೆ ಇನಿಷಿಯಲ್ ಆಗಿ ಬಿಗಿನಿಂಗ್ ಸ್ಟಾರ್ಟ್ ಮಾಡಿರೋರ ಹತ್ರ ಮಾಡಿಸಿದ್ರೆ ತುಂಬ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಯಾಕಂದರೆ ಅವರು ಟೈಟ್ ಮಾಡೋದ್ರಿಂದ ಹಿಡಿದು ಫೈರ್ ಮಾಡೋವರೆಗೂ ತುಂಬ ಟೆಕ್ನಿಕಲ್ ಆಗಿ ಮಾಡಬೇಕಾಗತ್ತೆ. ಯಾಕಂದರೆ ನಮಗಿದು ಸೆನ್ಸಿಟಿವ್ ಪಾರ್ಟ್ ಆಗಿರುತ್ತೆ. ಎರಡನೇದು ನಾವು ಅದನ್ನು ಮತ್ತೆ ಮತ್ತೆ ರಿಪೇರ್ ಮಾಡ್ಕೊಳ್ಳೋದು ಕಷ್ಟವಾಗಿರುತ್ತೆ. ಹಾಗಾಗಿ ಯಾವುದಕ್ಕೂ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸ್ನಲ್ಲಿ ಕರೆಕ್ಟಾಗಿ ಮಾಡಿಸ್ಕೊಳ್ಳೋದ್ರಿಂದ ಸರ್ಕಮ್ಸಿಷನ್ ಅನ್ನೋದು ತುಂಬ ಸಿಂಪಲ್ ಪ್ರೊಸೀಜರ್, ಲೆಸ್ ದ್ಯಾನ್ 5 minutes ಪ್ರೊಸೀಜರ್. ಸೊ ಇದನ್ನು ಹೆಚ್ಚು ಕಾಂಪ್ಲಿಕೇಟ್ ಮಾಡ್ಕೊಳ್ಳದೆ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇರೋ ಕಡೆ ಮಾಡಿಸ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪ್ರಿಫರಬಲಿ KSR ಬ್ರ್ಯಾಂಡ್ನಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಇಂಡಿಯನ್ಸ್ಗೆ ಹೇಗೆ ಸೆಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ತಯಾರಿಸಿರೋದ್ರಿಂದ ಸೊ ಪ್ರಿಫರೆನ್ಸ್ ಅನ್ನೋದನ್ನು KSR ಬ್ರ್ಯಾಂಡ್ಗೆ ಕೊಡ್ತೀರಾ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.